ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಹ್ಯಾಪಿ ನವರಾತ್ರಿ ಗಾಯ್ಸ್. ಇವತ್ತು ಡೇ 1. ಸೊ ಇವತ್ತಿನ ವ್ಲಾಗ್ ನೀವು ನೋಡ್ತೀರಾ. ಆಲ್ರೆಡಿ ನಂಗೆ ಟೈಮ್ ಆಗಿಬಿಟ್ಟಿದೆ, ಕೆಲ್ಸಕ್ಕೆ ಹೋಗಬೇಕು. ಸೊ ಜಲ್ದಿ ರೆಡಿ ಆಗಿಬಿಟ್ಟು ಹೋಗೋಣ. ಓಕೆ ಗಾಯ್ಸ್, ರೆಡಿ ಆಗಿದ್ದಾಯಿತು. ಇವತ್ತಿನ ಲುಕ್ ಇದೆ. ಸೊ ಹೋಗೋಣ ಕೆಲಸಕ್ಕೆ, ಟೈಮ್ ಆಯಿತು. ಓಕೆ ಗಾಯ್ಸ್, ನಾನು ಇವಾಗ ಕೆಲಸ ಮುಗಿಸ್ಕೊಂಡು ಬಂದೆ. ಈವ್ನಿಂಗ್ 6 o'clock ಆಗಿದೆ. ಸ್ವಲ್ಪ ವರ್ಕ್ ಇದೆ, ದೇವ್ರ ಪಾತ್ರೆ ಉಜ್ಬೇಕು. ಸೊ ಮನೇಲಿ ಎಲ್ಲ ಪ್ರಸಾದಾಗೆ ರೆಡಿ ಮಾಡ್ಕೊತಾ ಇದ್ರು. ನಮ್ಮ ಏರಿಯಾದಲ್ಲಿ ದುರ್ಗಾದೇವಿ ಕೂರಿಸೋದ್ರಿಂದ ಸೊ ಅಲ್ಲಿ ಏನೇನು ರೆಡಿ ಮಾಡಬೇಕು ಅಂತ ನೋಡೋದಕ್ಕೆ ಹೋಗ್ತಾ ಇದ್ರಿ. ನಮ್ಮ ಏರಿಯಾದಲ್ಲಿ ಇದೇ ಫಸ್ಟ್ ಟೈಮ್ ದುರ್ಗಾದೇವಿನ ಕೂರಿಸ್ತಾ ಇರೋದು. ಸೊ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ ಅಲ್ಲ, ಮತ್ತು ಡೆಕೋರೇಷನ್ಸ್ ಎಲ್ಲ ಹೀಗಿತ್ತು. ಇನ್ನು ದೇವ್ರನ್ನ ಕೂರಿಸಿರ್ಲಿಲ್ಲ, ಅದಕ್ಕೆ ನಮ್ಮತ್ತೆ ಗಂಜಲ ಹಾಕ್ತಿದ್ದಾರೆ. ದೇವ್ರನ್ನ ನೆಕ್ಸ್ಟ್ ಕೂರಿಸೋ ಪ್ರಾಸೆಸ್ ಇದೆ. ಓಕೆ ಗಾಯ್ಸ್, ಇವಾಗ ದೇವ್ರ ಹತ್ರ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮನೆಗೆ ಬಂದೆ. ಜಸ್ಟ್ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ನಿಮಗೆ ದೇವಿ ಫೈನಲ್ ಔಟ್ಲುಕ್ ಹೇಗಿದೆ ಅಂತ ತೋರಿಸ್ತೀನಿ. ಸ್ವಲ್ಪ ಲೈಟಾಗಿ ಟಚ್ ಅಪ್ ಮಾತ್ರ ಮಾಡ್ಕೊಂಡಿದ್ದೀನಿ. ಟೈಮ್ ಆಗೋಯ್ತು, ಅಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹೋಗೋಣ. ಇದೇ ನೋಡಿ ಗಾಯ್ಸ್ ನಮ್ಮ ದೇವಿ ಫೈನಲ್ ಔಟ್ಲುಕ್. ಓಕೆ ಗಾಯ್ಸ್, ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಮನೆಗೆ ಬಂದಿದ್ದೀರಿ. ಇವತ್ತಿನ ಪ್ರಸಾದ ಬಂದುಬಿಟ್ಟು ಟೊಮೆಟೊ ಬಾತು, ಕೇಸರಿ ಬಾತು. ಸೊ ನಾನು ಆಲ್ರೆಡಿ ಸ್ವಲ್ಪ ಫಿನಿಶ್ ಮಾಡಿದ್ದೀನಿ. ಹೊಟ್ಟೆ ಹಸಿತಾಯಿತು ಅಂತ ಹೇಳ್ಬಿಟ್ಟು ಮನೆಗೆ ಬಂದಿದ್ದಾಯಿತು. ಸೊ ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ಇದಾಗಿತ್ತು. ಹೋಪ್ ಯು ಎಂಜಾಯ್ಡ್ ಇಟ್. ಹ್ಯಾಪಿ ನವರಾತ್ರಿ ಒನ್ಸ್ ಅಗೇನ್. ಸೊ ಡೇ 2 ವ್ಲಾಗಲ್ಲಿ ಸಿಗೋಣ. ಮತ್ತು ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆನಾ? ಥ್ಯಾಂಕ್ ಯು.